ಯಾವುದೇ ರೋಗ ನಿಮ್ಮ ಹತ್ರ ಸುಳಿಬಾರ್ದ. ಹಾಗೆಯೇ ನಿಮಗೆ ತುಂಬ ಹಲ್ಲು ನೋವಿದ್ರೆ ತಕ್ಷಣ ಹಲ್ಲು ನೋವು ಶಮನ ಆಗಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ನೋಡಿ, ನಿಮಗೆ ಕೆಲವೊಂದು ಉಪಯುಕ್ತವಾದಂತಹ ಮಾಹಿತಿ ಸಿಗ್ತದೆ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಿಮಗೆ ತುಳಸಿ ಗಿಡದ ಉಪಯೋಗದ ಬಗ್ಗೆ ಹೇಳ್ತಾ ಇದ್ದೇನೆ. ತುಳಸಿ ಗಿಡ ಮನೆಯಲ್ಲಿದೆ ಅಂತ ಹೇಳಿದ್ರೆ ನೀವು ಡಾಕ್ಟರ್ ಹತ್ರ ಹೋಗಲೇಬೇಕಾಗಿಲ್ಲ, ಅಷ್ಟೊಂದು ಬೆನಿಫಿಟ್ಸ್ಗಳು ತುಳಸಿಯಿಂದ ಇದೆ. ಅದರಲ್ಲೂ ಪ್ರಮುಖವಾಗಿ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈ ಜ್ವರ ಬಂದಾಗ ಆಗ ಕೂಡ ನಾವು ತುಳಸಿಯನ್ನು ಮನೆಮದ್ದಾಗಿ ಉಪಯೋಗಿಸ್ಕೋಬೋದು. ಶೀತ, ಕಫ, ಕೆಮ್ಮ ಏನೇ ಸಮಸ್ಯೆ ಇದ್ದರೂ ಕೂಡ ಆಗ ಈ ತುಳಸಿಯಿಂದ ಕೆಲವೊಂದು ಮನೆಮದ್ದು ಮಾಡ್ಕೊಂಡು ನಾವು ಅದನ್ನು ಕುಡಿಯೋದ್ರಿಂದ ನಮ್ಮ ಈ ಕಾಯಿಲೆ ಏನಿದೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಹಾಗೆಯೇ ತುಳಸಿಯನ್ನು ಕೆಲವೊಂದು ಮೆಥಡ್ನಲ್ಲಿ ನಾವು ಉಪಯೋಗಿಸಿದ್ರೆ ಕ್ಯಾನ್ಸರ್ನ ಕೂಡ ಇದರಲ್ಲಿ ಕ್ಯೂರ್ ಮಾಡ್ಬೋದು, ಅಥವಾ ಕ್ಯಾನ್ಸರ್ ಏನಾದರೂ ಇದ್ದರೆ ಅದನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನೀವು ಮನೆಯಲ್ಲಿ ಭಾಳಷ್ಟು ತುಳಸಿಯನ್ನು ಬೆಳೆಸಿದರೆ, ನಮ್ಮ ಸಿಟಿಯಲ್ಲಿ ಆಗಲ್ಲ, ಊರಲ್ಲಾದರೆ ನಮಗೆ ಬೇಕಷ್ಟು ಜಾಗ ಇದ್ದರೆ ಮನೆ ಸುತ್ತ ನಾವು ತುಳಸಿಯನ್ನು ಬೆಳೆಸಿದ್ದಿದೆಯಲ್ಲ, ನಿಮಗೆ ಸೊಳ್ಳೆ ಕಾಟ ಕೂಡ ಇರೋದಿಲ್ಲ. ಸದ್ಯಕ್ಕೆ ನಾನು ನಿಮಗೆ ತುಳಸಿಯನ್ನು ನೀವು ಮನೆಯಲ್ಲಿ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ, ಅಂದರೆ ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ನಿಮಗೆ ರೋಗ ಇಲ್ಲದೆ ರೀತಿಯಲ್ಲಿ ನಾವು ನೋಡ್ಕೋಬೇಕು ಅಂದರೆ ತುಳಸಿಯನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಅದೇ ರೀತಿಯಲ್ಲಿ ಇನ್ನೊಂದು ಮನೆ ಮದ್ದನ್ನು ಮಾಡೋದು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ನೋಡಿ, ನಾವು ಮನೆಯಲ್ಲಿ ನೀರು ಕುಡಿಲಿಕ್ಕೆ ಯಾವುದಾದ್ರು ಪಾತ್ರೆಯಲ್ಲಿ ಇಟ್ಕೊಂಡಿರ್ತೇವೆ, ಅಥವಾ ಕೆಲವರು ಅಕ್ವಾಗಾರ್ಡ್ ಇಂಥದ್ದೆಲ್ಲ ಉಪಯೋಗಿಸ್ತಾರೆ. ಆದರೆ ಏನು ಮಾಡಿದರೂ ಕೂಡ ನೀರಿನಲ್ಲಿ ಕ್ರಿಮಿಕೀಟಗಳಿರ್ತದೆ ಅಥವಾ ಬೇರೆ ಬೇರೆ ರೀತಿಯಾದ ವೈರಸ್ಗಳಿರ್ತದೆ. ಅದರಿಂದ ನಮ್ಮ ಹೆಲ್ತ್ ಅಪ್ಸೆಟ್ ಆಗ್ತದೆ. ನಿಮ್ಗೆ ಗೊತ್ತಿದೆ, ಭಾಳಷ್ಟು ಕಾಯಿಲೆಗಳು ಬರೋದು ನೀರಿಂದ. ಹಾಗಾಗಿ ನಾವು ನೀರನ್ನು ಶುದ್ಧವಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ತುಳಸಿಯನ್ನು ಉಪಯೋಗಿಸ್ಕೊಂಡು ನಾವು ಶುದ್ಧವಾದಂಥ ನೀರನ್ನು ಮಾಡಿಕೊಂಡು ಅದನ್ನು ಕುಡಿಬೋದು. ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ತುಳಸಿ ಎಲೆನ ಈ ರೀತಿಯಾಗಿ ತೊಗೊಂಡು ತುಂಬ ಕ್ಲೀನಾಗಿ ತೊಳ್ಕೊಬೇಕು, ಯಾಕಂದರೆ ಧೂಳೆಲ್ಲ ಇರ್ತದೆ. ಹಾಗಾಗಿ ತೊಳ್ಕೊಂಡು ಅದನ್ನು ನೀವು ಕುಡಿಯೋ ನೀರು ಇರ್ತದಲ್ಲ ಆ ಪಾತ್ರೆಗೆ ಈ ರೀತಿಯಲ್ಲಿ ಹಾಕಿ ಇಟ್ಬಿಡಬೇಕು. ನೀವು ನೀರನ್ನ ಯಾವುದ್ರಲ್ಲಿ ಇಡ್ತೀರ ಅಂದರೆ ಕೆಲವರು ಪಾತ್ರೆಯಲ್ಲಿ ಇಟ್ಕೊಂಡಿರ್ತಾರೆ, ಇನ್ನು ಕೆಲವರು ಜಗ್ನಲ್ಲಿ ನೀರು ಇಟ್ಕೊಂಡಿರ್ತಾರೆ. ಯಾವುದ್ರಲ್ಲಾದ್ರೂ ಇಟ್ಟಿಲ್ಲ, ಒಂದು ಸ್ವಲ್ಪ ತುಳಸಿ ಎಲೆನ ಈ ರೀತಿ ಹಾಕಿ ಇಡಿ. ಬೆಳಿಗ್ಗೆ ಹಾಕಿದರೆ ಈ ತುಳಸಿನ ಸಂಜೆವರೆಗೂ ಕೂಡ ನೀವು ಅದಕ್ಕೆ ಪುನಃ ನೀರನ್ನು ಫಿಲ್ ಮಾಡ್ತಾ ಹೋಗ್ಬೋದು. ದಿನ ಸಾಯಂಕಾಲ ಆದಮೇಲೆ ಚೇಂಜ್ ಮಾಡಿ ನೆಕ್ಸ್ಟ್ ಡೇ ಪುನಃ ಫ್ರೆಶ್ ತುಳಸಿ ಎಲೆಗಳನ್ನು ಈ ರೀತಿ ನೀರಿಗೆ ಹಾಕ್ಕೊಳ್ಳಿ. ನೀವು ಎಷ್ಟು ನೀರು ಹಾಕ್ಕೊಳ್ತೀರೋ ಅದರ ಮೇಲೆ ತುಳಸಿ ಎಲೆಗಳ ನಿಮ್ಮ ಕ್ವಾಂಟಿಟಿ ಡಿಪೆಂಡ್ ಆಗಿರ್ತದೆ. ಈ ರೀತಿ ನಾವು ತುಳಸಿ ಎಲೆನ ನೀರಿನಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನೀರು ಶುದ್ಧ ಆಗ್ತದೆ. ಅದರಲ್ಲಿ ಯಾವುದಾದ್ರೂ ವೈರಸ್ಗಳಿದ್ದರೆ ಆ ವೈರಸ್ಗಳನ್ನ ಇದು ಸಂಪೂರ್ಣವಾಗಿ ನಿವಾರಿಸ್ತದೆ. ಹಾಗೆಯೇ ನಮಗೆ ಆರೋಗ್ಯಕರವಾದಂಥ ನೀರು ಇದರಿಂದ ಸಿಗ್ತದೆ. ನೀರು ಸಂಪೂರ್ಣವಾಗಿ ಶುದ್ಧೀಕರಣಗೊಳ್ಳುತ್ತದೆ. ಹಾಗಾಗಿ ನೀರು ಶುದ್ಧ ಆಗೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ನೀರಿನಿಂದ ಯಾವುದೇ ರೀತಿಯಾದಂಥ ಕಾಯಿಲೆ ಬರೋದಿಲ್ಲ. ಹಾಗಾಗಿ ನೀವು ಆರೋಗ್ಯವಾಗಿರ್ಬೋದು, ನಿಮ್ಮ ಮಕ್ಕಳಿಗೂ ಕೂಡ ಇದನ್ನು ಕೊಡ್ಬೋದು. ನಿಮ್ಮ ಆರೋಗ್ಯ ಹೇಗೆ ಇದರಿಂದ ಸುಧಾರಿಸ್ತದೆ ಅಥವಾ ಡಬಲ್ ಆಗ್ತದೆ ಅಂತ ಹೇಳಿದ್ರೆ ತುಳಸಿಯಲ್ಲಿರುವಂತಹ ಔಷಧಿ ಅಂಶ ನೀರಿನ ಜೊತೆ ಸೇರಿಕೊಳ್ತದೆ. ಆ ನೀರನ್ನ ನಾವು ಕುಡಿಯೋದ್ರಿಂದ ನಮ್ಮ ದೇಹ ಶುದ್ಧಿ ಆಗ್ತದೆ. ಹಾಗೆಯೇ ನಮ್ಮ ದೇಹದಲ್ಲಿ ಏನಾದರೂ ಈ ಬೇಡದಿರುವಂತಹ ವೈರಸ್ಗಳು ಸೇರಿಕೊಂಡಿದ್ರೆ ಅಂಥ ವೈರಸ್ಗಳನ್ನು ಕೂಡ ಇದು ನಿವಾರಣೆ ಮಾಡ್ತದೆ. ಹಾಗಾಗಿ ನಿಮ್ಮ ಆರೋಗ್ಯ ತುಂಬ ಇಂಪ್ರೂವ್ ಆಗ್ತದೆ. ಈಗ ಇದರಿಂದ ಒಂದು ಮನೆ ಮದ್ದು ಮಾಡೋದು ಹೇಗೆ ಅಂತೇಳಿ ಹೇಳ್ತೇನೆ. ನಿಮಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೆ ಏನುತ್ತೆ, ಹಲ್ಲು ಹುಳುಕಾಗಿ ಹಲ್ಲು ನೋವು ಆಗಾಗ ಕಾಡ್ತಾ ಇರ್ತದೆ. ಈ ಹಲ್ಲು ನೋವಿಗೆ ಒಂದು ಅದ್ಭುತವಾದಂತಹ ಮನೆ ಮದ್ದು ಮಾಡೋದು ಹೇಗೆ ಅಂತಕೊಂಡು ನಾನು ಇವತ್ತೀಗ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ನೀವು ಒಂದು 5-6 ತುಳಸಿ ಎಲೆನ ತಗೊಳ್ಳಿ, ಎಲೆಗಳನ್ನು ತೊಳೆದು ತಗೊಳ್ಳಿ, ಯಾಕಂದರೆ ಧೂಳು ಇರ್ತದೆ. ಹಾಗಾಗಿ ಇದನ್ನು ನಾವು ಗುದ್ದಿ ಪುಡಿ ಮಾಡ್ಕೋಬೇಕು. ಅದಕ್ಕೆ ನಾನೊಂದು ಕುಟ್ಟಾಣಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ನಾವು ಗುದ್ದಬೇಕು. ನೋಡಿ, ನಾನು ಚೆನ್ನಾಗಿ ಗುದ್ದಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೇನೆ. ಈಗ ನೀವು ಏನು ಮಾಡಬೇಕು ಅಂತಂದರೆ ಒಂದು 4-5 ಕಾಳು ಮೆಣಸು ಅಂದರೆ ಬ್ಲ್ಯಾಕ್ ಪೆಪ್ಪರ್ ಇದೆಯಲ್ಲ, ಇದನ್ನು ತೊಗೊಂಡು ಚೆನ್ನಾಗಿ ಗುದ್ದಿ ಪುಡಿ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಚೆನ್ನಾಗಿ ನಾವು ಗುದ್ದಿ ಪುಡಿ ಮಾಡಿಕೊಂಡು ಇದ್ರ ಜೊತೆ ಹಾಕ್ಕೊಳ್ಬೇಕು. ನಂತರ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಬೇಕಿದ್ದರೆ ಏನು ಮಾಡ್ಬೋದು ಅಂದರೆ ನಾವು ತುಳಸಿ ಎಲೆನ ಗುತ್ತಾ ಇದ್ದೀವಲ್ಲ ಆ ಟೈಮ್ನಲ್ಲೇ ಮೆಣಸಿನ ಕಾಳನ್ನು ಕೂಡ ಹಾಕ್ಕೊಂಡು ಅದ್ರ ಜೊತೆಗೆ ಗುತ್ಕೊಳ್ಬೋದು. ನಾನು ಸಪ್ರೇಟಾಗಿ ಮಾಡ್ಕೊಂಡಿದ್ದೇನೆ. ನಂತರ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಹೀಗೆ ನೋಡಿ, ನಾನು ಮೆಣಸಿನ ಕಾಳಿನ ಪೌಡ್ರು ಮತ್ತು ತುಳಸಿ ಪೇಸ್ಟ್ ಇದೆಯಲ್ಲ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಈ ರೀತಿಯಾಗಿ ಉಂಡೆ ಮಾಡ್ಕೊಂಡಿದ್ದೇನೆ. ಇದು ಸ್ವಲ್ಪ ದೊಡ್ಡಕ್ಕೆ ಇದೆ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಎರಡು ಪಾರ್ಟ್ ಮಾಡ್ಕೊಳ್ಳಿ, 2 ಉಂಡೆ ಮಾಡಿಕೊಂಡು ನಿಮಗೆ ಹಲ್ಲು ನೋವು ಇರ್ತದಲ್ಲ ಆ ಸಂದರ್ಭದಲ್ಲಿ ಹುಳುಕಾಗಿರುವಂಥ ಹಲ್ಲಿನ ಮೇಲ್ಗಡೆ ಇದನ್ನು ಇಟ್ಟು ಮೇಲ್ಗಡೆಯಿಂದ ಗಟ್ಟಿಯಾಗಿ ಕಚ್ಚಿ ಹಿಡ್ಕೊಳ್ಬೇಕು. ಈ ರೀತಿ ನೀವು ಈ ಎಲ್ಲಿ ಹಲ್ಲು ನೋವು ಇದೆಯೋ ಅಲ್ಲಿ ಇದನ್ನು ಇಟ್ಕೊಂಡು ಮೇಲ್ಗಡೆ ಹಲ್ಲಿಂದ ಕಚ್ಕೊಂಡು ಇಟ್ಕೊಂಡಿದೆಯಲ್ಲ ಹಲ್ಲು ನೋವು ಅತಿ ಶೀಘ್ರದಲ್ಲಿ ಗುಣ ಆಗ್ತದೆ. ಅದಕ್ಕಾಗಿ ನಾನು ಹೇಳಿದ್ದು 2 ಪಾರ್ಟ್ ಮಾಡ್ಕೊಳ್ಳಿ. ಒಮ್ಮೆ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟಾದಮೇಲೆ ಅದನ್ನು ಹೊರಗಡೆ ಹಾಕಿ ಮತ್ತೆ ಇನ್ನೊಂದು ಪಾರ್ಟ್ ಇದು ಮಾಡ್ಕೊಂಡಿರ್ತೀರಲ್ಲ ಅದನ್ನು ಅದೇ ರೀತಿಯಾಗಿ ನೀವು ಉಪಯೋಗಿಸ್ಕೊಂಡು ಬನ್ನಿ.
ನಿಮಗೆ ಹಲ್ಲು ನೋವು ಇದ್ದಾಗೆಲ್ಲ ಈ ರೀತಿ ನೀವು ಮಾಡ್ಬೋದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಹಲ್ಲು ನೋವಿಗೆ ಕಾರಣ ಆಗುವಂತಹ ಕ್ರಿಮಿಕೀಟಗಳೇನಿದೆ ಈ ಹಲ್ಲಲ್ಲಿ ಸೇರ್ಕೊಂಡಿರ್ತದಲ್ಲ ಅದನ್ನು ಇದು ಕೊಂದುಬಿಡ್ತದೆ. ಹಾಗಾಗಿ ನಿಮಗೆ ಹಲ್ಲು ನೋವು ಅತಿ ಶೀಘ್ರದಲ್ಲಿ ಶಮನ ಆಗ್ತದೆ. ನೋಡಿದ್ರಲ್ಲ, ಹಲ್ಲು ನೋವಿದ್ರೆ ಅದಕ್ಕೊಂದು ಅದ್ಭುತವಾದಂಥ ತುಂಬ ಸಿಂಪಲ್ ಆಗಿರುವಂತಹ ಮನೆಮದ್ದನ್ನು ಹೇಳಿದ್ದೇನೆ. ಇದ್ರ ಜೊತೆಗೆ ತುಳಸಿಯಿಂದ ನಮಗೆ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.